ಚೆನ್ನಾಗಿದ್ದೀರಾ? ನಿಮ್ಮನ್ನು ನೋಡಿ ನನಗೆ ತುಂಬ ಸಂತೋಷ ಆಗ್ತಾ ಇದೆ. ಯಾಕೆ ಅಂತ ಕೇಳಲೇ ಇಲ್ವಲ್ಲ. 250 ಸಿನಿಮಾ, 9 ಭಾಷೆ, 100 ಸೀರಿಯಲ್ ದಾಟಿದೆ, 50 ಆ್ಯಡ್ ಫಿಲಮ್ಸ್. ನನಗೇನು ಹೇಳಬೇಕು, ನಾನು ಇವತ್ತಿನವರೆಗೂ ನನ್ನ ಲೈಫಲ್ಲಿ ಒಂದಷ್ಟು ಕಲಾವಿದರನ್ನ ಇಂಟರ್ವ್ಯೂ ಮಾಡಿದ್ದೀನಿ, ಬಟ್ ನನಗೆ ಕಂಪ್ಲೀಟ್ಲಿ ಡಿಫ್ರೆಂಟ್ ಅಂತಿದ್ದು ಇವರೇ. ಎಲ್ಲರಲ್ಲೂ ಸೈಟ್ ಇದೆ, ಮನೆ ಇದೆ, ಚಿನ್ನದ ಆಭರಣ ಇದೆ, ವಜ್ರ ಇದೆ, ಕಾರ್ ಇದೆ, ಬೈಕ್ ಇದೆ, ಎಲ್ಲ ಇಲ್ಲ ಅನ್ನೋದೇ ಇಲ್ಲ. ನನ್ನ ಹತ್ರ ಏನೂ ಇಲ್ಲ. ಇದೆಯಾ ಅವ್ರ ಹತ್ರ? ಕಾಬಡ ಸಿನಿಮಾಗಳಲ್ಲಿ ಆಕ್ಟ್ ಮಾಡಿದ್ದೀರಾ. ಹೆಂಗೆ ಅನಿಸ್ತಾ ಒಂದು ಜರ್ನಿ, ಸಿನಿಮಾ ಜರ್ನಿ, ಇಂಡಸ್ಟ್ರಿ? ನಾನು ಇಷ್ಟೊಂದು ಕಷ್ಟಪಡ್ತಾ ಇದ್ದೀನಿ. ನನ್ನ ಜೀವನದಲ್ಲಿ ನಾನು ಸುಖ ಅನ್ನೋದು ಪಡಕ್ಕೆ ಆಗ್ತಾ ಇಲ್ಲ. ಇನ್ನು ನನ್ನ ಮಕ್ಕಳು ಈ ಥರ ಏನು ಅನುಭವಿಸ್ತಾರೋ ಏನೋ ನನ್ನಿಂದ. ಕೇರಳದಲ್ಲಿ ಒಂದು ಆಶ್ರಮದಲ್ಲಿ ಒಬ್ಬರೇ ಇದ್ದಾಗ ಹೋದೆ. ಪಪ್ಪ, ನಾನು ದೇವ್ರನ್ನ ನೋಡಬೇಕು, ತೋರಿಸ್ತೀರಾ ಅಂತ ಕೇಳಿಸ್ತಾ ಇದ್ದೆ. ದೇವ್ರನ್ನ ಅಷ್ಟೊಂದು ನಂಬ್ತೀರಾ? ಈಗ ಇಂಡಸ್ಟ್ರಿಯಲ್ಲಿ ಹಿರಿಯ ಕಲಾವಿದರಿಗೆ ಅಷ್ಟು ಪ್ರಾಮುಖ್ಯತೆ ಇಲ್ಲ, ಹಾಗೆ ಹೀಗೆ ಅಂತ ಮಾತಾಡ್ತಾರೆ. 98% ಕಸ ಗುಡಿಸ್ದಂಗೆ ಗುಡಿಸ್ತಾರೆ, ಮೂಲೆಯಲ್ಲಿ ಇಡ್ತಾರೆ. ಅಲ್ಲೆಲ್ಲ ಚಪ್ಪಲಿ ಬಿಟ್ಟಿರ್ತಾರಲ್ಲ, ಅಲ್ಲಿ ತಗೊಂಡಾಗ ನಾನು ಅಲ್ಲಿಡ್ತಾರೆ. ಇವನ್ ಯಾವ ಸಾಯ್ತಾನೆ ಅಂತ ಕಾಯೋರು ಇದ್ದಾರೆ ಅಷ್ಟೇ. ನಮಸ್ಕಾರ, ಚೆನ್ನಾಗಿದ್ದೀರಾ? ನಿಮ್ಮನ್ನು ನೋಡಿ ನನಗೆ ತುಂಬ ಸಂತೋಷ ಆಗ್ತಾ ಇದೆ. ಯಾಕೆ ಅಂತ ಕೇಳಲೇ ಇಲ್ವಲ್ಲ. ನಾನು ಕೇಳ್ತೀನಿ ಯಾಕೆ. ಆಕ್ಚುಲಿ ನಾನು ನಿಮ್ಮನ್ನ ವೆಲ್ಕಮ್ ಮಾಡ್ಬೇಕಾಗಿತ್ತು. ಒಂದು ಈಗ ಮಾಡಿ ನಾನ್ ಬಂದ್ರೆ ಏನೋ ಡಿಫ್ರೆಂಟ್ ಆಗಿರ್ಬೇಕು ಅಂತ ಹೇಳಿದ್ ಇದಕ್ಕೋಸ್ಕರನೇ ಅಷ್ಟೇ. ಓಕೆ, ಹಾಯ್ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಪ್ರಿಯಾ ಸೋಮೇಶ್. ಇವತ್ತು ನನ್ನ ಜೊತೆಗೆ ಆಲ್ರೆಡಿ ಯಾರಿದ್ದಾರೆ ಅಂತ ನಿಮಗೆ ಆಲ್ರೆಡಿ ಗೊತ್ತಾಗ್ಬಿಟ್ಟಿದೆ. ಕಂಪ್ಲೀಟ್ಲಿ ಇವ್ರು ಡಿಫ್ರೆಂಟ್ ಅಂತಾನೆ ಹೇಳ್ಬಹುದು. ಯಾವಾಗ್ಲೂ ಈ ಒಂದು ಕ್ವೆಶನ್ ಅಲ್ಲಿ 4 ಆನ್ಸರ್ ಇರುತ್ತೆ. ಅದರಲ್ಲಿ ಗುಂಪಿಗೆ ಸೇರದ ಪದ ಅಂತ ಒಂದಿರುತ್ತೆ. ಗುಂಪಿಂದ ಯಾವಾಗ್ಲೂ ಅವ್ರು ಹೊರಗಡೆನೆ, ಮತ್ತೆ ಕಂಪ್ಲೀಟ್ಲಿ ಅವ್ರು ಡಿಫ್ರೆಂಟ್. ಯಾಕಂದ್ರೆ ಕನ್ನಡಿ ಮುಂದೆ ನಿಂತಾಗ ಏನ್ ಕಾಣಿಸುತ್ತೆ ಅಂತ ನನ್ನನ್ನು ಪ್ರಶ್ನೆ ಮಾಡಿದಾಗ ನಾನು ಹೇಳಿದ್ದು ನಾನೇ ಕಾಣಿಸ್ತೀನಿ ಅಂತ, ಇಲ್ಲ ಅಂತ ಹೇಳಿದ್ರು. ಏನ್ ಉತ್ತರ ಇರಬಹುದು? ಇಲ್ಲ, ಮೇ ಬಿ ಕನ್ನಡಿ ಮುಂದೆ ನಿಂತಾಗ ಕನ್ನಡಿನೇ ಕಾಣುತ್ತೆ, ಅದಕ್ಕೆ ಅವ್ರು ರೈಟ್ ಅಂತ ಹೇಳಿದ್ರು. ಕಂಪ್ಲೀಟ್ಲಿ ಡಿಫ್ರೆಂಟ್ ಆನ್ಸರ್. ನನಗೇನ್ ಹೇಳ್ಬೇಕು, ನಾನು ಇವತ್ತಿನವರೆಗೂ ನನ್ನ ಲೈಫಲ್ಲಿ ಒಂದಷ್ಟು ಕಲಾವಿದರನ್ನ ಇಂಟರ್ವ್ಯೂ ಮಾಡಿದ್ದೀನಿ, ಬಟ್ ನನಗೆ ಕಂಪ್ಲೀಟ್ಲಿ ಡಿಫ್ರೆಂಟ್ ಅಂತಿದ್ದು ಇವರೇ. ಮೊದಲನೇ ಸಲ ಸರ್ ನನಗೆ ನನ್ನನ್ನು ನೋಡ್ಕೊಂಡಂಗೆ ಆಗ್ತಿದೆ ಒಂದಷ್ಟು ವಿಷಯಗಳಲ್ಲಿ ಅಂತ. ನನಗೊಬ್ರು ಕಾಂಪಿಟೇಟರ್ ಸಿಕ್ಕಂಗ ಅಲ್ಲಿಗೆ ಹುಷಾರಾಗಿರ್ಬೇಕಪ್ಪ ಇನ್ಮೇಲೆ. ನಿಮ್ಮನ್ನ ಗೆಲ್ಲಕ್ ಬಿಡಬಾರ್ದು, ನಾನೇ ಗೆಲ್ಬೇಕು. ನಾನು ಸೋಲ್ತೀನಿ ಸರ್ ನಿಮ್ಮ ಮುಂದೆ. ಸುಮ್ಮನೆ ಹೇಳಿದೆ. ಹೆಂಗಿದ್ದೀರಾ ಸರ್? ಈಗ ಸ್ವಲ್ಪ ಬದಲಾಗಿದ್ದೀನಿ. ಇವಾಗ ನನ್ನನ್ನ ನಾನು ಹೇಗಿದ್ದೀನಿ ಅಂತ ಕೇಳ್ಕೊಳ್ಳೋದೇ ಇಲ್ಲ. ಆ ಭಗವಂತ ಹೇಗಿಟ್ಟಿದ್ದಾನೆ ಅದು ಚೆನ್ನಾಗಿದೆ ಅಂತ ಭಾವನೆ ಅಷ್ಟೇ. ಅವನೇನು ಮಾರ್ಗದರ್ಶನ ಮಾಡ್ತಾನೆ, ಅವನೇನು ಒಂದು ಆರ್ಡರ್ ಕೊಡ್ತಾನೆ ನನಗೆ, ಈ ರೀತಿ ನೀನ್ ಮಾಡ್ಬೇಕು, ಈ ರೀತಿ ನಡ್ಕೋಬೇಕು, ಇದು ನಿನ್ನ ಜೀವನ, ಇದು ನಿನ್ನ ಪಾತ್ರ, ಇದು ನಿನ್ನ ಸಂಭಾಷಣೆ, ಪ್ರತಿಯೊಂದಕ್ಕೂ ಅವನೇ ನನಗೆ ಮಾರ್ಗದರ್ಶನ. ದೇವ್ರನ್ನ ನಂಬ್ತೀರಾ? ವಿಧಿ ಇಲ್ಲ ಅಂತಾನು ಹೇಳ್ಬೋದು. ಅಂದ್ರೆ ನಮ್ದೆಲ್ಲ ವಿಧಿ ಇಲ್ಲ, ನನ್ನಲ್ಲೇನು ಶಕ್ತಿ ಇಲ್ವಲ್ಲ, ಅದಕ್ಕೋಸ್ಕರ ನನ್ನ ಸಹಾಯಕ್ಕೆ ನನ್ನ ಜೊತೆಗೆ ಅವನ್ ಇಟ್ಕೊಂಡಿದ್ದೀನಿ. ನನಗೆ ಎಲ್ಲ ಸಿಕ್ಕಿದ್ರೆ ಅವನ್ ಮರ್ತು ಬಿಡ್ತಿದ್ದೆ ನಾನು. ನನ್ಗೇನು ಇಲ್ಲ, ಎಲ್ಲ ಅವನ ಹತ್ರ ಇದೆ. ಅದಕ್ಕೆ ಅವನ್ ನನ್ನ ಸ್ನೇಹಿತ ಅನ್ಬಿಟ್ರೆ ಅಲ್ಲಿ 1 ಬೈ 2 ಕಾಫಿ ಕುಡಿಬೋದಲ್ಲ. ಓಕೆ, ನಿಮಗೆ ಕಾಫಿ ಅಂದ್ರೆ ಇಷ್ಟ ಅಂತ ನಾನು ಅನ್ಕೊಳ್ತೀನಿ. ಗಂಟ್ಲಿಗೋಸ್ಕರ ಅಷ್ಟೇ. ಮಾತಾಡ್ಬೇಕಾದ್ರೆ ನನಗೆ ಸ್ವಲ್ಪ ಅದು ಬಿಸಿ ಕಾಫಿ ಬೇಕು. ಕೋಲ್ಡ್ ವಾಟರ್, ಐಸ್ ವಾಟರ್ ಇವೆಲ್ಲ ಯಾವ್ದು ಆಗಲ್ಲ. ಕೋಲ್ಡ್ ವಾಟರ್, ಐಸ್ ವಾಟರ್ ಆಗಲ್ಲ. ಹೆಲ್ತ್ ಬಗ್ಗೆ ತುಂಬಾ ಕಾನ್ಸಂಟ್ರೇಟ್ ಮಾಡ್ತೀರಾ. AC ಇಷ್ಟ ಇಲ್ಲ, ಫ್ರಿಜ್ಜು ಇಷ್ಟ ಇಲ್ಲ, AC ಇಷ್ಟ ಇಲ್ಲ. ಮೇ ಬಿ ಈಗಿನ ಜನರೇಷನ್ ಅಲ್ಲಿ ಯಾರು ಜಾಸ್ತಿ ಏನನ್ನ ಲೈಕ್ ಮಾಡ್ತಾರೋ ಅದು ನಿಮಗೆ ಇಷ್ಟ ಇಲ್ಲ. ಎಲ್ಲ ಹಳೆ ಕಾಲದ್ದು, ಹಳೆ ಕಾಲದ್ದು. ಓಲ್ಡ್ ಇಸ್ ಗೋಲ್ಡ್. ಓಕೆ, ನಿಮ್ಮನೇಲಿ ಎಲ್ಲ ಹಳೆ ಕಾಲದ ವಸ್ತುಗಳೇ ಇದೆಯಾ? ಯಾಕೆ ಹೇಳ್ತೀರಾ? ನಮ್ಮ ಮನೆ ಅಂದ್ರೆ ಅದೆಂತ ಗೋಡೌನ್ ಆಗಿದೆ ಅಂದ್ರೆ ಅರಮನೆನಲ್ಲೂ ನೀವು ಹುಡುಕಿದ್ರೆ ಆತರ ಹಳೆ ವಸ್ತುಗಳು ಸಿಗಲ್ವೇನೋ ಅಂತ ಅನ್ಸುತ್ತೆ. ಆ ರೀತಿ ಸೀರಿಯಸ್ಲಿ ಅಂದ್ರೆ ನಾನು 1951 ಹುಟ್ಟಿದವನು. ನಾನು ಬುದ್ಧಿ ತಿಳಿದಾಗಿಂದ ನಾನು ಏನು ಎಸ್ತಿಲ್ಲ. ಸಿನಿಮಾ ಟಿಕೆಟು, ಬಸ್ ಟಿಕೆಟು, ಯಾವುದೊಂದು ಕಸ ಅಂತ ನಾನು
ನಿರ್ಧಾರ ಮಾಡೋದೇ ಇಲ್ಲ. ಯಾವುದೋ ಸಮಯದಲ್ಲಿ ಅದು ಬೇಕಾಗುತ್ತೆ, ನಾವು ಅದನ್ನ ಎಸ್ಬಿಟ್ಟಿರ್ತೀವಿ. ಅದಕ್ಕೋಸ್ಕರ ಪ್ರತಿಯೊಂದನ್ನು ನಾನು ಇಟ್ಕೊಂತೀನಿ. ಅದೇ ಥರ ನಮ್ಮ ಮನೆಯಲ್ಲಿ ಇರೋ ನಮ್ಮ ತಾಯಿ ಮನೆಯಲ್ಲಿ ಅವ್ರು ಮದುವೆ ಆದಾಗಿಂದ ಉಪಯೋಗಿಸ್ತಿರೋ ಪ್ರತಿಯೊಂದು ವಸ್ತುನು ಬಿಸಾಕದೆ ಅಲ್ಲಿ ಇಟ್ಕೊಂಡಿದ್ದಾರೆ. ಏನು ಉಪಯೋಗಿಸಕ್ ಆಗಲ್ಲ ಈಗ, ಅದನ್ನ ತ್ಯಾಜ್ಯ ಮಾಡೋಕ್ಕೂ ಆಗಲ್ಲ. ಮುಖ್ಯವಾಗಿ ನಮ್ಮ ತಂದೆ ಅವರು ದುಡಿದಿದ್ರಲ್ಲಿ ಸಂಸ್ಕೃತ ಲೆಕ್ಚರರು, ಮಹಾರಾಜಾಸ್ ಕಾಲೇಜ್, ಯುವರಾಜಾಸ್ ಕಾಲೇಜ್, ಮಾನಸ್ ಗಂಗೋತಿ MA ಸಂಸ್ಕೃತ ಹೇಳ್ತಿದ್ದವರು. ಆಮೇಲೆ ಶ್ರೀಕಂಠ ದತ್ತ ಒಡೆಯರ್ ಅವ್ರಿಗೂ ನಮ್ಮ ತಂದೆ ಗುರುಗಳು, ಮಹಾರಾಜರು, ಮೈಸೂರು ಮಹಾರಾಜರುಗಳು. ಹಾಗಾಗಿ ಅವ್ರು ಯಾವ ಪುಸ್ತಕನೂ ಎಲ್ಲಾರ ಮನೆಯಲ್ಲೂ ಪಾಸ್ ಆದ ತಕ್ಷಣ ಅದನ್ನ ತಗೊಂಡೋಗಿ ಸೆಕೆಂಡ್ ಹ್ಯಾಂಡ್ ಇದಕ್ಕೆ ಮಾರ್ಬಿಟ್ಟು ಕಾಸು ತಗೊಂಡ್ಬಂದು ಅದ್ರಲ್ಲಿ ಮಜಾ ಮಾಡಿಬಿಡೋರು. ನಮ್ಮಪ್ಪ ಹಂಗೆ ಬಿಡ್ತಾನೆ ಇರ್ತಿರ್ಲಿಲ್ಲ. ಯಾವ ಪುಸ್ತಕನೂ ಅದು ಸರಸ್ವತಿ, ಅದನ್ನ ಬಿಸಾಕಬಾರ್ದು, ಇಡಬಾರ್ದು ಅಂತ. ನ್ಯೂಸ್ ಪೇಪರ್ ಕೂಡ ಬಿಸಾಕಲ್ಲ, ನ್ಯೂಸ್ ಪೇಪರ್ನು ಬಿಸಾಕಲ್ಲ, ಯಾವ ಮ್ಯಾಗಝೈನ್ ಬಿಸಾಕಲ್ಲ. 77ನೇ ಇಸ್ವಿನಲ್ಲಿ ನಂದು ಇಂಟರ್ವ್ಯೂ ಬಂದಿದೆ, ಅದು ಕೂಡ ಇವತ್ತು ನನ್ನ ಬಳಿ ಇದೆ, ತಂದಿದ್ದೀನಿ. 1 ನಿಮಿಷ ಅವಕಾಶ ಕೊಟ್ಟರೆ ತೋರಿಸಿ ಸರ್. ಓಕೆ ಡನ್. ಚಿತ್ರದೀಪ ಜುಲೈ 1977. ಓಕೆ, ಇದು ನಾನು ನಿನ್ನೆ ನೋಡಿದ್ದೀನಲ್ಲ ಸಿನಿಮಾ ಗೋಪಾಲನ್ನಲ್ಲಿ, ಹಿಂದಿ ಆಜಾದ್ ಭಾರತ್, ಅದರದ್ದು ಟಿಕೆಟ್. ಓಕೆ, ಬಿಸಾಕಿಲ್ಲ. ನೆನ್ನೆ ನೋಡಿರೋದು ನೀವು? ನೆನ್ನೆ ನೋಡಿರೋದು 12. ಯಾವುದೊಂದು ನೋಡಿ ನಾನು ಬಿಸಾಕಲ್ಲ. ಇದರಿಂದ ಬರಿಬೋದು, ಒಂದು ಫೋನ್ ನಂಬರ್ ಬರ್ಕೋಬಹುದು, ಏನೋ ಒಂದು ಬರಿಬೋದು. ಯಾಕೆ ಬಿಸಾಕ್ ಕಸ ಯಾಕೆ ಮಾಡ್ತೀರಾ? ಇದು ಸುಮ್ಮನೆ ಸಿಗುತ್ತಾ ಎಲ್ಲಾದ್ರೂ? ಇದಕ್ಕೆ ಈ ನಮ್ಮ ಕೈಲಿ ತಯಾರು ಮಾಡೋಕ್ಕಾಗತ್ತಾ? ಎಷ್ಟು ಕಷ್ಟಪಟ್ಟು ಮಾಡಿರ್ತಾರೆ. ಏನು ಇವತ್ತು ದೇವ್ರು ದುಡ್ಡು ಕೊಟ್ಟಿದ್ದಾನೆ ಅಂತ ಮದದಿಂದ ಕೊಬ್ಬಿಂದ ನಾವು ಅದನ್ನ ಬಿಸಾಕ್ಬಿಟ್ರೆ ಕಸದಲ್ಲೇ ಹೋಗಿ ಆಯ್ಕೊಂಡು ಬರಬೇಕು. ಆ ಥರ ಜನ್ಮ ಕೊಡ್ತಾನೆ ಭಗವಂತ. ನಾರ್ಮಲ್ ಆಗಿ ಅಮ್ಮಂದಿರೆಲ್ಲ ನಿಮಗೆ ಗೊತ್ತಾ, ಏನಾದ್ರೂ ಒಂದು ಕ್ಯಾರಿ ಬ್ಯಾಗಿಗೆ ಹಾಕೊಟ್ರೆ ಒಂದು ಪ್ಲಾಸ್ಟಿಕ್ ಕವರ್ ಅಲ್ಲಿ ಅದನ್ನ ಅಮ್ಮಂದಿರು ಫೋಲ್ಡ್ ಮಾಡಿ ಇಟ್ಕೊಂಡಿರ್ತಾರೆ ಎಲ್ಲರೂ. ಇದೆಲ್ಲರ ಮನೇಲೂ ಬ್ಯಾಗ್ ತುಂಬಾ ಇದೆ. ಎಷ್ಟು ಬ್ಯಾಗ್ ಇದೆ, ಕ್ಯಾರಿ ಬ್ಯಾಗ್ಗಳು ಎಲ್ಲ. ಯಾವ್ದನ್ನು ಉಪಯೋಗಿಸಿದ್ಮೇಲೆ ನಾನು ಬಿಸಾಕದೇ ಇಲ್ಲ. ಬಿಸಾಕು ಅನ್ನೋ ಪದ ನನ್ನಲ್ಲಿಲ್ಲ. ಬಿಸಾಕೋ ಕೆಲಸಕ್ಕೆ ನಾನು ಅಲ್ವೇ ಅಲ್ಲ. ನಾರ್ಮಲ್ ಆಗಿ ಒಂದು ಇಂಟರ್ವ್ಯೂಗೆ ಬರುವಾಗ ನಾನು ನೋಡಿದೀನಿ, ಇಂಥ ವಸ್ತು ತಗೊಂಡು ಹೋಗ್ಬೇಕು ಅಂದ್ರೆ ಇಂಥದ್ದೊಂದು ನನ್ನ ಹತ್ರ ಒಂದು ಅಮೂಲ್ಯವಾದದ್ದಿದೆ, ನಾನು ಇದನ್ನ ತೋರಿಸ್ಬೇಕು, ಈ ತರ ಬರ್ತಾರೆ. ನಾನು ಲಿಟ್ರಲಿ ನಿಮ್ ಬ್ಯಾಗ್ 2 ಬ್ಯಾಗಲ್ಲಿ, ಒಂದು ಬ್ಯಾಗಲ್ಲಿ ನೀವು ಹೇಳ್ದಂಗೆ ಕಂಪ್ಲೀಟ್ಲಿ ಇವ್ರ ಬ್ಯಾಗಲ್ಲಿ ಈ ಸಿನಿಮಾ ಟಿಕೆಟ್ ಆಗಿರಬಹುದು, ಬಸ್ ಟಿಕೆಟ್ ಆಗಿರಬಹುದು, ಇನ್ ನಾವ್ ಯಾವ್ದು ಬೇಡ ಅಂತ ಹಿಂಗ್ ರೋಲ್ ಮಾಡಿ ಹಿಂಗ್ ಬಿಸಾಡ್ತೀವೋ ಅದು ಕಂಪ್ಲೀಟ್ ಆಗಿ ಇವ್ರ ಬ್ಯಾಗಲ್ಲಿ ಒಂದು ಬ್ಯಾಗಲ್ಲಿ ಇದೆ. ನೆಕ್ಸ್ಟ್ ಇನ್ನೊಂದು ಬ್ಯಾಗಲ್ಲಿ ಕಂಪ್ಲೀಟ್ಲಿ ಆನಿಯನ್ ಇದೆ, ಗೋಲ್ಡ್ ಆನಿಯನ್ ಗೋಲ್ಡ್. ಅದು ಸರ್ ಯಾಕೆ ಸರ್ ಹಿಂಗೆ ನೀವು? ಅಂದ್ರೆ ನೀವು ಇರೋದೇ ಹಿಂಗ? ಎಸ್, ನಾನು ಇದ್ದಿದ್ದು ಹೀಗೆ. ಸಿನಿಮಾ ಪ್ರೇಮಿ ಸನ್ಯಾಸಿಯಾದಾಗ ಶ್ಯಾಮ್ ಸುಂದರ ಕುಲಕರ್ಣಿ ಅವರು ಬರೆದಿದ್ದು. ಓಕೆ, ಅದೇ 77ನೇ ಇಸ್ವಿನಲ್ಲಿ. ನನ್ನ ಬಗ್ಗೆ ಪ್ರಪ್ರಥಮ ಆರ್ಟಿಕಲ್ ಇದು. ಜೋಪಾನವಾಗಿ ಇಟ್ಕೊಂಡಿದ್ದೀರಂತ ನಾನು ಯಾಕೆ ಹೇಳೋದು? ಈ ಟಿಕೆಟ್ಗಳನ್ನೇ ಒಂದ್ ಸುಕ್ಕ ಆಗಿಲ್ಲ ಈ ಟಿಕೆಟ್. ಇಲ್ಲ ಅವ್ರಿಗೆ ಹರಿಯಕ್ ಕೊಡಲ್ಲ, ನಾನೇ ಹರಿಯೋದು. ಕರೆಕ್ಟ್ ಅಲ್ವಾ? ಸಿನಿಮಾ ನೋಡಿದ ಟಿಕೆಟ್ ಹೆಂಗ ಮಾಡ ನಾನು ಅವ್ನ್ ಹಿಂಗಂದ ಹೇಳ್ದೆ, ಹರಿಗಿರಿಯೋಂಗಿಲ್ಲ, ನನ್ಗೆ ಅದು ಪ್ರಿಸರ್ವ್ ಮಾಡ್ಬೇಕು, ಕಾಪಾಡ್ಕೋಬೇಕು. ನೀನ ಇಲ್ಲ ಹರಿಲೇಬೇಕು ಅಂದ್ರೆ ನಾನು ವಾಪಸ್ ಹೊರಟಾಗ್ತೀನಿ ಅಷ್ಟೇ ಹೊರತು ಟಿಕೆಟ್ ನೀನು ಕೊಡಲ್ಲ ಅಂತ. ಸರ್, ನನ್ನ ಲೈಫಲ್ಲೇ ನಿಂತರ ಒಬ್ರು ವ್ಯಕ್ತಿನೇ ನಾನು ನೋಡಿ, ಈ ಟಿಕೆಟ್ ಮೇಲೆ ಒಂದೇ ಒಂದು ಸುಕ್ಕು ಇದಾಗಿಲ್ಲ ಸರ್. ಅಷ್ಟು ಅವ್ರು ಹೆಂಗ್ ಕೊಟ್ಟಿದಾರೋ ಹಂಗೆ ಇದೆ. ನಮ್ಮ ಹತ್ರ ಆಗಿದೆ ಇಷ್ಟೊತ್ತಿಗೆ ಇದು ಮುದ್ದೆ ಆಗಿರ್ತಿತ್ತು ಅಂಗಡಿ ಬಿಲ್ ಅಲ್ವಾ ಸರ್? ಇದು ಮುದ್ದೆ ಆಗಿರ್ತಿರ್ಲಿಲ್ಲ ಇಷ್ಟೊತ್ತಿಗೆ ನಮ್ಮ ಹತ್ರ ಇದ್ದಿದ್ರೆ. ನಿಮ್ಮ ಹತ್ರ ಇರೋದಕ್ಕೆ ಇದೊಳ್ಳೆ ಐರನ್ ಮಾಡಿ ಇಟ್ಕೊಂಡು ಬಂದಂಗಿದೆ. ಯಾಕೆ ಈ ತರ ಎಲ್ಲ ನಿಮಗೆ ಅನ್ಸಲ್ವಾ? ಯಾಕೆ ನಾನು ಇದನ್ನೆಲ್ಲ ಮಾಡ್ತಾ ಇದ್ದೀನಿ, ಇದನ್ನೆಲ್ಲ ನಾನು ಯಾಕೆ ಇಟ್ಕೊಂಡಿರೋ ವಸ್ತುಗಳೆಲ್ಲ ನಿಜವಾಗ್ಲೂ ಉಪಯೋಗಕ್ಕೆ ಬಂದಿದ್ಯಾ? ಅದು ಒಂಥರ ಸಮಾಧಾನ ಕೊಡುತ್ತೆ. ಎಲ್ಲರಲ್ಲೂ ಸೈಟ್ ಇದೆ, ಮನೆ ಇದೆ, ಚಿನ್ನದ ಆಭರಣ ಇದೆ, ವಜ್ರ ಇದೆ, ಕಾರ್ ಇದೆ, ಬೈಕ್ ಇದೆ, ಎಲ್ಲ ಇಲ್ಲ ಅನ್ನೋದೇ ಇಲ್ಲ. ನನ್ನ ಹತ್ರ ಏನೂ ಇಲ್ಲ. ಇದಿದೆಯಾ ಅವ್ರ ಹತ್ರ? ಇಲ್ಲ. ಇದೆಲ್ಲ ಅವ್ರ ಹತ್ರ ಇದೆಯಾ? ಇಲ್ಲ. ಸೊ ನಾನಲ್ಲಿ ಲೀಡರ್, ನಾನೇ ಗೆಲ್ತೀನಿ ಅಲ್ಲಿ. ಯಾರ ಹತ್ರ ಇದೆ ಇದೆಲ್ಲ? ಯಾರ ಹತ್ರ ಇದೆ? ಬೇಕಾದ್ರೂ ಅವರು ನನ್ನ ಹತ್ರನೇ ಬರ್ಬೇಕು. ಆ ಒಂದು ಹೆಮ್ಮೆ ಇದೆ ನನಗೆ.
ಓಕೆ, ಬಟ್ ನಿಮ್ಮನ್ನ ಈ ಥರ ಎಲ್ಲ ಕಲೆಕ್ಟ್ ಮಾಡೋದು ನೋಡಿ ನಿಮ್ಮನ್ನ ಯಾರು ನಿಮಗೇನು ಹೇಳಿಲ್ವಾ? ನಾರ್ಮಲಾಗಿ ನನಗೇನಾದ್ರೆ ನಿನಗೆ ತಲೆ ಕೆಳಗೆ ಕೆಟ್ಟಿದ್ಯಾ, ನಿನಗೆ ಇದೆಲ್ಲ ಕಲೆಕ್ಟ್ ಮಾಡ್ತಿದ್ಯಲ್ಲ ಅಂತ ನನಗೆ ಅಂದಿರೋರು. ನಿಮಗೆ ಯಾವತ್ತೂ ಯಾರು ಕೂಡ ಕೇಳಲಿಲ್ವಾ ಇದನ್ನೆಲ್ಲ ಯಾಕೆ ನೀನು ಕಲೆಕ್ಟ್ ಮಾಡ್ತಿದ್ದೀರಾ, ನೀವು ಯಾಕೆ ಇದನ್ನೆಲ್ಲ ಇಟ್ಕೊಳ್ತಿದ್ದೀರಾ ಅಂತ? ಚಿಲ್ಲರೆ ಯಾಕೆಂದರೆ ಬಸ್ಸಲ್ಲಿ ಓಡಾಡುವಾಗ ಪ್ರತಿಯೊಬ್ಬರು ಆ ಕಂಡಕ್ಟ್ರಿಗೆ 100 ರೂಪಾಯಿ 500 ರೂಪಾಯಿ ಕೊಡು. ಪ್ರತಿಯೊಬ್ಬರು ಕೊಟ್ಟರೆ ಅವನೇನು ಮೂಟೆಯಲ್ಲಿ ಹೊತ್ಕೊಂಬರ್ಬೇಕಾ ನಾಣ್ಯಗಳನ್ನ, ಚಿಲ್ಲರೆನ ಎಲ್ಲಿಂದ ಕೊಡ್ತಾನೆ ಅವನು? ಚಿಲ್ಲರೆ ಕೊಡಪ್ಪ ಅಂದ್ರೆ ಯಾವನೂ ಕೊಡೋದಿಲ್ಲ, ಇಳಿಂದ್ರೂ ಇಳಿಯೋದಿಲ್ಲ, ಅಷ್ಟು ಹಿಂಸೆ ಕೊಡ್ತಾರೆ. ನಾನು ಅದಕ್ಕೆ ಕಂಡಕ್ಟ್ರನ್ನ ಕರೆದು ತಗೊಳಪ್ಪ 50 ರೂಪಾಯಿ ಚಿಲ್ಲರೆ ಇದೆ ತಗೋ, 10 ರೂಪಾಯಿ ಚಿಲ್ಲರೆ ಇದೆ ತಗೋ, 100 ರೂಪಾಯಿ ಚಿಲ್ಲರೆ ಇದೆ ತಗೋ, ನನಗೆ ಬಂದ ಕೊಡು, ನಿನ್ನ ಗೋಲ್ಡ್ ನಾನು ನೋಡೋಕ್ಕಾಗಲ್ಲ. ಇನ್ನೊಂದು ಅಕ್ಷಿ ಬರಬೇಕಾಗಿತ್ತು ಅಂತ ಅನ್ಸುತ್ತೆ. 2 ರೂಪೀಸ್ದು 10 ರೂಪೀಸಿದ್ದು 1 ರೂಪಾಯಿ, ಹಾಂ 50 ಪೈಸಾ 50 ಪೈಸದ ಇದೆಯಾ ಸರ್ ನಿಮಗೆ? ಚಲಾವಣೆಯಲ್ಲಿ ಇಲ್ಲದೆ ಇದ್ರು ನೋಡಿ. 50 ಪೈಸಾ ನೋಟು 1998ರಲ್ಲಿ ಈ ಕಾಯಿನ್ ರೆಡಿ ಆಗಿರೋದು. ಯಾಕೆ ಸರ್ ನನಗೆ ನಿಜವಾಗ್ಲೂ ನಾನು ಈ ಒಂದು ಇಂಟರ್ವ್ಯೂಲ್ಲಿ ಕೂತ್ಕೊಂಡಿದ್ದೀನಿ, ನಾನು ಏನೇನೋ ಡಿಫ್ರೆಂಟಾಗಿ ಏನೇನೋ ಕ್ವೆಶನ್ಸ್ಗಳನ್ನ ಯಾವಾಗಲೂ ರೆಡಿ ಮಾಡ್ಕೊಳ್ತಿದ್ದೆ. ಯಾರಾದರೂ ಗೆಸ್ಟ್ ಬಂದಾಗ ನಾನು ಏನು ಕೇಳಲಿ ನಿಮಗೆ? ಕೂತ್ಕೊಂಡಿಲ್ಲ, ನೀವು ಇಂಟರ್ವ್ಯೂನ ನಡೆಸ್ತಾ ಇದ್ದೀರಾ, ಅಂದ್ರೆ ನಡೀತಾ ಇದ್ದೀರಾ ನನ್ನ ಜೊತೆ. ಸಾರಿ ಸರ್ ಹೌದು ಸರ್, ಅದು ಸರ್ ಕರೆಕ್ಟ್ ಸರ್. ನಾನು ಅದೇ ಕೇಳ್ದಂಗೆ ನಿಮಗೆ ಯಾರು ಏನು ಹೇಳಿಲ್ವಾ ಸರ್ ಇಲ್ಲಿವರೆಗೂ? ಯಾರು? ಅಯ್ಯೋ ತಲೆ ಕೆಟ್ಟೋಗುತ್ತೆ ಜನಗಳಿಗೆ. ಯಾಕಾರ ಇವನ್ನ ನನ್ನ ಜನ್ಮದಲ್ಲಿ ಇದು ಒಂದು ಬೇಕಿತ್ತ ನನಗೆ ಅನ್ಕೊಂತಾರೆ ಕೆಲವರು. ಇವನ್ನ ನಾನು ಭೇಟಿಯಾಗಿದ್ದು, ಇವನ್ ಕತೆ ಕೇಳಿದ್ದು, ಇವನ್ ನನ್ನ ಕತೆ ಕೇಳಲಿಲ್ಲ. ನಾನು ಎಷ್ಟು ದೊಡ್ಡ ಮನುಷ್ಯ, ಇವನೇನು ಬಂದ್ಬಿಟ್ಟು ಬರೀ ಇವನ್ ಚರಿತ್ರೆನೇ ಒದರ್ತಾ ಇದ್ದಾನೆ, ಯಾರಿಗೆ ಬೇಕಿದೆಲ್ಲ ಅಂತಾರೆ ಕೆಲವರು. ಯಾಕೆಂದ್ರೆ ನಾನು ಹೇಳೋ 100 ಒಳ್ಳೆತನದಲ್ಲಿ ಒಂದನ್ನು ಫಾಲೋ ಮಾಡೋರು ನಾನು ಇದುವರೆಗೂ ನೋಡ್ತಾನೆ ಇಲ್ಲ. ಏನೊಂದು ಹೇಳಿದ್ರೆ ಚಲ್ತಾ ಹೇ ಬಿಡು, ಪರವಾಗಿಲ್ಲ, ನೋ ಪ್ರಾಬ್ಲಮ್. ನೋಡಿ, ರಸ್ತೆನಲ್ಲಿ ಹೋಗ್ತಾ ಇರ್ತಾರೆ, ರಸ್ತೆನಲ್ಲಿ ಈ ಬ್ಯಾಗ್ ಇದೆಯಲ್ಲ, ಇದ್ರದ್ದು ಇನ್ನೊಂದು ಹೆಗಲಿಗೆ ತಗಲಾಕೊಳ್ಳೋ ಒಂದು ಬೆಲ್ಟ್ ಟೈಪ್ ಇರುತ್ತೆ, ಅದನ್ನೇ ಕೆಳಗೆ ಬಿಟ್ಬಿಟ್ಟು ಬರೀ ಕಿವಿನ ಹಿಡ್ಕೊಂಡು ಓಡಾಡ್ತಾ ಇರ್ತಾರೆ. ನಾನು ಹೇಳ್ತೀನಿ, ಆ ಕಿವಿನ ಹಿಂಗೆ ಹಿಗ್ಗಲ್ಸಿ ಆ ಬೆಲ್ಟ್ ನಿಲ್ಲಾಕಿ ಹಿಂಗೆ ಹಿಡ್ಕೊಳ್ಳಿ, ನೆಲದ ಮೇಲೆ ಬಿಡಬೇಡಿ. ಅದನ್ನ ಯಾವುದೋ ಒಂದು ಮೊಳೆಗೋ ಒಂದು ಕಲ್ಗೋ ಇನ್ನೇನೋ ಒಂದು ಕಂಬಿಗೋ ಯಾವುದಕ್ಕೋ ಸಿಕ್ಕಾಕೊಂಡ್ರೆ ನೀವು ಮುಗ್ಗರಿಸಿ ಬೀಳ್ತೀರಾ. ನೀವು ಬಿದ್ರಿ ಓಕೆ, ನಿಮ್ಮ ತಪ್ಪಿಗೆ. ಇನ್ಯಾರೋ ಮುಂದೆ ಹೋಗ್ತಿದ್ದವ್ರ ಮೇಲೆ ಬಿದ್ರಿ, ಅವ್ರದ್ದೇನು ತಪ್ಪು? ಹೇಳಿದ್ರೆ ಸೋ ವಾಟ್, ಇಟ್ಸ್ ಆಲ್ ರೈಟ್, ಯು ಕ್ಯಾನ್ ಗೋ ಅಂತೆ. ಥ್ಯಾಂಕ್ ಯು ಅಲ್ಲ, ಥ್ಯಾಂಕ್ ಯು ಬೇಡ ನನಗೆ, ದಯವಿಟ್ಟು ನೀವು ಅದನ್ನು 10 ಜನಕ್ಕೆ ಹೇಳಿ ಅಂತ ಹೇಳ್ತೀನಿ, ಅದು ಕೇಳಲ್ಲ. ಯು ಥಿಂಕ್ ವಿ ಆರ್ ಮ್ಯಾಡ್ ಲೈಕ್ ಯು ಟು ಗೋ ಅಂಡ್ ಟೆಲ್ ಅದರ್ಸ್? ಸರ್ ಸೀರಿಯಸ್ಲಿ ನೀವು ಅಷ್ಟೆಲ್ಲ ಥಿಂಕ್ ಮಾಡ್ತೀರಾ ಸರ್? ಹಿಂಗೆ ಬ್ಯಾಗ್ ಇಟ್ಕೊಂಡಾಗ ಇನ್ನೊಂದು ಹಿಂಗೆ ಹಾಕೊಳ್ಳೋದಕ್ಕಿರುತ್ತಲ್ಲ ಆ ಲೆಂತಿ, ಅದನ್ನ ಕೆಳಗಡೆ ಬಿಟ್ಟಾಗ ಎಲ್ಲಾದ್ರೂ ಎಡವಿ ಯಾಕೆ ರಸ್ತೆನಲ್ಲಿರೋ ಗಲೀಜಲ್ಲೇ ಎಳ್ಕೊಂಡ್ ಬರಲ್ವಾ ಅದು? ನಾನು ಏನು ಕೇಳಿ ಏನು ಹೇಳಿ, ನನಗೆ ಲಿಟ್ರಲಿ ನನಗೆ ಸೀರಿಯಸ್ ಆಗಿ ಪ್ಲೀಸ್ ಅಲ್ಲಿ ಕೀ ಇದೆಯಲ್ಲ ಅದನ್ನು ತೆಗೆದು ಬಿಡಿ. ಯಾರಾದರೂ ಹಿಂಗೆ ಹೋಗ್ತಾ ಕೀ ಯಾರಿಗಾರು ತಗ್ಲುಕೊಂಡ್ಬಿಟ್ರೆ ಏಟಾಗುತ್ತೆ ಪ್ಲೀಸ್. ನಾನು ಸರ್ ಜೊತೆ ಸೇರಿಕೊಂಡು ನನಗೆ ಆ ಥಿಂಕಿಂಗ್ ಬಂದ್ಬಿಟ್ಟಿದೆ. ಅಯ್ಯೋ ದಯವಿಟ್ಟು ಈ ಗಿಡನ ತಗೊಂಡೋಗೋರು ರೆಡಿ ಎಸಿಗೆ ಏನಾದ್ರು ಮೇ ಬಿ ಗಿಡ ಹಾಳಾದ್ರೂ ಹಾಳಾಗ್ಬೋದು. ಅಯ್ಯಯ್ಯೋ ನಾನ್ ನಿಜ ಸರ್, ನೀವು ಹೋಗ್ತಿದ್ದಾಗೆ ನಾನು ನಿಮ್ಮನ್ನ ಮರ್ತ್ ಬಿಡ್ಬೇಕು. ಅಯ್ಯೋ ಬುದ್ಧಿ ಕೊಡ್ಲಿ ನಿಮಗೆ ಸಾಕು. ಓಕೆ ಸರ್, ನೀವು ಒಂದಷ್ಟು ಸಿನಿಮಾಗಳಿಗೆ ಒಂದಷ್ಟು ಅನ್ನೋದಕ್ಕಿಂತ ಸಿಕ್ಕಾಬಡೆ ಸಿನಿಮಾಗಳಲ್ಲಿ ಆಕ್ಟ್ ಮಾಡಿದ್ದೀರಾ. ಹೆಂಗ್ ಅನಿಸ್ತಾ ಒಂದು ಜರ್ನಿ, ಸಿನಿಮಾ ಜರ್ನಿ, ಇಂಡಸ್ಟ್ರಿ? ನಾನು ಕಲಿತು ಬರಬೇಕಾಗಿತ್ತು, ಆದರೆ ನಾನು ಕಲಿಬೇಕಾಗಿದ್ದರೆ ನಮ್ಮ ತಂದೆ ನನ್ನ ಆಸಕ್ತಿ ನೋಡಿ ಅದನ್ನು ಪೋಷಿಸಬೇಕಾಗಿತ್ತು, ನೀರು ಗೊಬ್ಬರ ಎಲ್ಲ ಹಾಕಿ. ಅದಕ್ಕೆಲ್ಲ ಅವಕಾಶಗಳಿತ್ತು. ಆದರೆ ನಮ್ಮ ತಂದೆಗೆ ನಾನು ಜುಟ್ಟು ಬಿಟ್ಬಿಟ್ಟು ಸಂಸ್ಕೃತ ಪಂಡಿತ ಆಗಲಿ, ಸನ್ಯಾಸಿ ಆಗಲಿ, ಸ್ವಾಮೀಜಿ ಆಗಲಿ, ಮಠಾಧಿಪತಿ ಆಗಲಿ, ವಿವೇಕಾನಂದರ ಥರ ಬ್ರಹ್ಮಚಾರಿ ಆಗಲಿ ಅಂತ ಆಸೆ ಇತ್ತು ನಿಮ್ಮ ತಂದೆಯವರಿಗೆ. ಆದರೆ ಯಾವ ಮಕ್ಕಳು ಆ ಥರ ಥಿಂಕ್ ಮಾಡಲ್ಲ ಪೇರೆಂಟ್ಸ್ ಜಾಸ್ತಿ. ಕಂಪ್ಲೀಟ್ಲಿ ಡಿಫ್ರೆಂಟ್ ಫ್ಯಾಮಿಲಿ. ಸ್ಕೂಲಿಂದ ಬಂದ ತಕ್ಷಣ ಕೈಕಾಲು ತೊಳ್ಕೊಂಡು ಮುಖ ಎಲ್ಲ ತೊಳ್ಕೊಂಡು ಒಂದು ಕೋಣೆಗೆ ಬಂದರೆ 4 ಜನ ಮಕ್ಕಳನ್ನ ಅಲ್ಲಿ ಹಾಕ್ಬಿಟ್ಟು ಬೋಲ್ಟ್ ಹಾಕಿ ಲೈಟ್ ಆಫ್ ಮಾಡಿಬಿಡೋರು.
6 ಗಂಟೆಗೆ ರೂಮ್ ಒಳಗಡೆ ಹಾಕಿ ಲೈಟ್ ಎಲ್ಲ ಆಫ್ ಮಾಡಿ ಬೋಲ್ಟ್ ಹಾಕೋರು, ಅವರು ಕೂತ್ಕೊಂಡ್ಬಿಡೋರು, ಅವರು ಒಳಗಡೆ ಕೂರೋರು, ಕೂತ್ಕೊಂಡ್ಬಿಡೋರು. Okay. ಬೆಳಕಿಲ್ಲ, ಕತ್ಲೆ ಡಾರ್ಕ್ ರೂಮ್. ಇದು ನೋಡಿ, ಕತ್ಲೆಗೋಸ್ಕರನೇ ಇವತ್ತು ನಾನು ಬೇಕಂತಾನೆ ಈ ಕರಿ ಬಣ್ಣದ ಬಟ್ಟೆ ಹಾಕೊಂಡ್ ಬಂದಿರೋದು. ಯಾಕೆಂದ್ರೆ ನಾನು ಹುಟ್ಟೋವಲ್ಲೂ ನಾನು ಕತ್ಲಲ್ಲೇ ಇದ್ದೆ. ತಾಯಿ ಹೊಟ್ಟೆಲಿದ್ದಾಗ ಯಾವ ಟ್ಯೂಬ್ ಲೈಟು, ಯಾವ 60 ಕ್ಯಾಂಡ್ಲ್ ಬಲ್ಬು, ಯಾವ ಟಾರ್ಚು ಯಾವ್ದು ಕಂಡಿದ್ದೀನಿ ನಾನು? ಯಾವ್ದು ಇಲ್ಲ ಅಲ್ವೇ, ಕತ್ಲಲ್ಲೇ ಇದ್ದೆ ಅಲ್ವಾ. ಅಲ್ಲಿಂದ ನನ್ನ ಜೀವನ ಪ್ರಾರಂಭ ಅಂತ ನಾನು ಈ ಕರಿ ಬಣ್ಣದ್ದು ಆಯ್ಕೆ ಮಾಡಿ ಇವತ್ತು ಹಾಕೊಂಡ್ ಬಂದಿರೋದು. ಆಮೇಲೆ 9 ಗಂಟೆಗೆ ಲೈಟ್ ಆನ್ ಮಾಡೋರು. 6 ರಿಂದ 7, 8, 3 ಅವರ್. ಒಂದು ಸಿನಿಮಾ ಟೈಮ್. ನನಗೇನಿಲ್ಲ, ಹೇಳ್ತೀನಿ ಅದು ಹೆಂಗೆ 3 ಅವರ್ ಹೆಂಗೆ ಉಪಯೋಗಿಸ್ಕೊಂಡೆ ಅಂತ ಹೇಳ್ತೀನಿ. ಆಮೇಲೆ ಫಸ್ಟ್ ನಾನೇನೆ, ಮರಿ ಏನು ನೋಡಿದೆ ನೀನು? ನೋಡದ ನೀನೆಲ್ಲ ಲೈಟ್ ಆಫ್ ಮಾಡಿದ್ಯಾ, ಏನು ಕಾಣುತ್ತಪ್ಪ ಅಂತ ನಾನು. ಅಲ್ಲ ಕಣು, ನಿನಗೆ ಧ್ಯಾನ ಮಾಡು ಅಂತ ಹೇಳಿದ್ದು. ನೀನು ಕಣ್ಮುಚ್ಕೊಂಡಿಲ್ಲಿ ಶಿವನೋ, ರಾಮನೋ, ಕೃಷ್ಣನೋ, ಗಣಪತಿನೋ, ಸುಬ್ರಹ್ಮಣ್ಯನೋ, ಯಾವ್ದಾರು ಶನಿ ಮಹಾತ್ಮನೋ, ರಾಘವೇಂದ್ರ ಸ್ವಾಮಿನೋ, ಯಾವ್ದಾದ್ರು ಒಂದು ದೇವ್ರನ್ನ ಇಲ್ಲೇ ಕಾನ್ಸಂಟ್ರೇಟ್ ಮಾಡಿಕೊಂಡು ಅದರ ಮೇಲೆ ಕೇಂದ್ರೀಕರಿಸಿ ನೀನು ಅದನ್ನು ಕಾಣಬೇಕು. ನಿನಗೆ ಕಾಣಲಿಲ್ವಾ ಅನ್ನೋರು. ನಾನು ಯಾವುದೂ ಕಾನ್ಸಂಟ್ರೇಟು ಮಾಡಲಿಲ್ಲ, ನನಗೆ ಯಾವುದು ಕಾಣಲಿಲ್ಲ ಅಂತಿದ್ದೆ. ಸರಿ, ತಿರುಗಿ ಮತ್ತೆ ಲೈಟ್ ಆಫು, ಮತ್ತೆ 2 ಅವರ್, ರಾತ್ರಿ 9 ರಿಂದ 11 ಮಾಡು ಅನ್ನೋರು. ನನಗೆ ಭಕ್ತ ಮಾರ್ಕಂಡೇಯ ಸಿನಿಮಾ ಕರ್ಕೊಂಡೋಗಿದ್ದೆ. ಅದರಲ್ಲಿ ಅವನು ಶಿವನೇ ಭಯಹರನೇ ಚಿದಂಬರನೇ ಹಾಡಿತ್ತಲ್ಲ, ಅದು ತುಂಬಾ ಇಷ್ಟ ನನಗೆ. ಮೈಸೂರು ಪ್ರಭುದೇವ ಟಾಕೀಸಲ್ಲಿ ಅದನ್ನೇ ನೆನೆಸ್ಕೊಂಡು ನಾನು ಅದನ್ನೆಲ್ಲ ಆ ಸಿನಿಮಾ ಎಲ್ಲ ನೋಡ್ಬಿಡಿ. ಸಿನಿಮಾ ನನಗೆ, ಅವ್ರಿಗೆ ಅದು ದೇವರು, ಸ್ಪಿರಿಚುಯಲ್. ನನಗೆ ಫಿಲಮ್ ಲ್ಯಾಂಡ್, ಅವ್ರಿಗೆ ಸ್ಪಿರಿಚುಯಲ್. ಇದು ಸ್ವಲ್ಪ ಸೀಕ್ರೆಟ್ ಆಗಿ ಪ್ಯಾರಲಲ್ ಆಗಿ ಹೋಗ್ಬಿಡ್ತು. ಅದೊಂಥರ ತುಂಬಾನೇ ಇಂಟ್ರೆಸ್ಟಿಂಗು. ಆಮೇಲೆ ಸರಿ 11 ಗಂಟೆಗೆ ಲೈಟ್ ಆನ್ ಮಾಡ್ಬಿಟ್ಟು, ಏನ್ ನೋಡಿದೆ ನೀನು, ಯಾವ ದೇವ್ರು ನೋಡಿದೆ ಅಂತ ಕೇಳೋರು. ನಾನು ಅದೇನು ಹಿರಿಯಕ್ಕಿನ ಚಾಳಿ ಮನ್ಮಕ್ಕಳಿಗೆಲ್ಲ ಅಂತ ಮೊದಲನೇವನ್ನ ಸರ್ ಮಾಡಿದ್ರು, ಬಾಕಿ ಇವರೆಲ್ಲ ಲೈನಾಗಿ ಸರ್ ಹೋಗ್ತಾರೆ ಅಂತ ನನಗೇ ಬೀಳ್ತಾ ಇದ್ದಿದ್ದು ಪೆಟ್ಟು. ಆಮೇಲೆ ನಾನೇನ್ ಮಾಡ್ತಿದ್ದೆ, 11 ಗಂಟೆಗೆ ನಫ ನಾನು ಶಿವನ್ ನೋಡಿದೆ ಅಂತ. ಶಿವನ್ ನೋಡಿದ್ಯಾ? ಶಿವ ಏನ್ ಹೇಳ್ದ ನಿನ್ಗೆ ಅಂತ ಕೇಳಿದ್ರು. ಶಿವ ಮಾತಾಡ್ತಾನ? ನಾನು ಯಾವ ಪಿಕ್ಚರ್ ಶಿವ ಮಾತಾಡೋದು ನೋಡೇ ಇಲ್ಲ, ಮಾಯಾಗದ್ ನೋಡಿದೀನಿ, ಮಾತಾಡೋದು ನೋಡಿಲ್ಲ ಅಂತ. ಯಾಕೆಂದ್ರೆ ಭಕ್ತ ಮಾರ್ಕಂಡೇಯದಲ್ಲಿ ಮಾರ್ಕಂಡೇಯನ ಕಂಡ್ಬಿಟ್ಟು ವರ ಕೊಟ್ಬಿಟ್ಟು ಮಾಯ ಆಗ್ಬಿಟ್ಟು, ಹೌದು, ಅಲ್ಲಿದಾನ್ ಶಿವ, ನಾನು ಇಲ್ಲಿದ್ದೀನಿ. ಈ ಪಕ್ಕದಲ್ಲಿ ನಡು ಇದು ಫುಲ್ ಖಾಲಿ ಇದೆ. ಈ ಸೈಡ್ ಒಂದಷ್ಟು ಕುರ್ಚಿ, ಆ ಸೈಡ್ ಒಂದಷ್ಟು ಕುರ್ಚಿ. ಇದು ಮಿಡ್ಲ್ ಕ್ಲಾಸ್. ನಾವ್ ಯಾವತ್ತು ಬಾಲ್ಕನಿಗೆ ಅಪರೂಪಕ್ಕೂ ನನಗೆ ಒಂದು ಉದಾಹರಣೆ ಸಿಗೋದು ಜ್ಞಾಪಕ ಇಲ್ಲ. ಬಡವರು ಓಡೋಗಿದ್ದೀನಿ ಎಲ್ಲಿಗೆ, ಸ್ಕ್ರೀನ್ ಹತ್ರ. ನಮ್ಮಪ್ಪ ಓಡ್ ಬಂದು ಹೇಳ್ಕೊಂಬಂದ್ರು. ಆಮೇಲೆ ಬೈದ್ಬಿಟ್ಟು ಇದು ಮಾಡಿದ್ರು. ಒಂದು ದಿವಸ ಗುರುವಾರ ಇರಬೇಕು, ನಾನು ಮನೇಲಿ ಅಳಕ್ಕೆ ಶುರು ಮಾಡಿಬಿಟ್ಟೆ. ಯಾಕೆ ಮರಿ ಏನಾಯ್ತು ಅಂದರು. ನಾನು ಮಾರ್ಕಂಡೇಯನ್ ನೋಡಬೇಕು ಅಂತ. ಮಾರ್ಕಂಡೇಯನ ಈಗ ಎಲ್ಲಿದ್ದಾನ? ಚಿರಂಜೀವಿನ್ ಗೊತ್ತಿಲ್ವ ನಿನ್ಗೆ? ಇದಾನಲ್ಲ, ಎಲ್ಲಿದ್ದಾನೆ? ನಾನು ಕರ್ಕೊಂಡೋಗ್ತೀನಿವಾ? ನೀನು ಕರ್ಕೊಂಡೋಗ್ತೀಯಾ? ಹೌದು, ನೀನೇನು ಕರ್ಕೊಂಡೋಗ್ತೀಯಾ? ನೀನು ಪ್ರಭುದೇವ ಟಾಕೀಸಿಗೆ ಕರ್ಕೊಂಡೋಗ್ತೀಯಾ, ನಾನು ಹೊರಗಡೆ ನಾನು ಕರ್ಕೊಂಡೋಗ್ತೀನಿ. ಅಲ್ಲಿ ನಾನು ಮಾರ್ಕಂಡೇಯ ಅಂತ. ನಮ್ಮಪ್ಪನ ಗಾಡಿ ಏನು, ನಾನೇ ಏನೋ ಒಂಥರ ಮಾಡಿದ್ರಿ, ಇವನ್ ಏನೇನೋ ಅದ್ಭುತವಾಗಿ ಬೆಳೀತಾ ಇದ್ದಾನಲ್ಲ, ಎಲ್ರ ತರ ಇಲ್ವೇ ಇಲ್ಲ. ಇನ್ 3 ಜನ ಮಕ್ಳು ಯಾರು ಹಿಂಗ್ ಆಡ್ತಾ ಇಲ್ಲ, ನಾನು ಒಬ್ನೇ ಆಡ್ತಾ ಇರೋದು. ಹೌದಾ, ಇವಾಗ ಏನ್ ನಿನ್ ಕತೆ ಅಂತ ಕೇಳೋದು. ನನ್ನ ಕತೆ ಏನಿಲ್ಲ, ನಾನು ಇವತ್ತು ಮಾರ್ಕಂಡೇಯನ್ನ ಭೇಟಿ ಮಾಡ್ಲೇಬೇಕು, ನಾನು ನೋಡ್ಲೇಬೇಕು. ಸೊ ಏನೋ ವಿಚಾರಿಸಿದ್ರು. ಆವತ್ತೇ ಕೊನೆಯ ದಿವಸ ಪ್ರಭುದೇವ ಟಾಕೀಸ್ನಲ್ಲಿ. ಮಾರನೇ ದಿವಸ ಮಂತ್ರವಾದಿ ಅಂತ ಒಂದು ತಮಿಳ್ ಪಿಕ್ಚರು ಬಿಡುಗಡೆ. ಸರಿ, ಇನ್ನು ಹುಚ್ಚಿಡಿದ್ಬಿಟ್ರೆ ನನಗೂ ಹುಚ್ಚಿಡಿದ್ಬಿಡುತ್ತೆ, ಸರಿ ಅದಾಗ್ಲಿ ಅನ್ಬಿಟ್ಟೆ ಕರ್ಕೊಂಡೋದ್ರು. ತಿರುಗಿ ಓಡೋಗಿದ್ದೀನಿ ಆ ಮಧ್ಯದ ದಾರಿನಲ್ಲಿ ಇದ್ರ ತನಕ, ಯಾವುದು ರಜತ ಪರದೆ ಹತ್ತಿರಕ್ಕೆ ಪಿಕ್ಚರ್ ನಡೀತಿದ್ದಾಗ. ಆವಾಗ ನಮ್ಮಪ್ಪ ಕೇಳಿದ್ರು, ಯಾಕೆ ಅಲ್ಲಿಗೆ, ಯಾಕೆ ಯಾವಲ್ಲಿ ಇದು ಯಾರು ಹೋಗಲ್ಲ, ನೀನ್ ಯಾಕೆ ಹೋಗ್ತೀಯಾ ಅಂತ. ಅದಕ್ಕೆ ಅಲ್ಲ ಕಣಪ್ಪ, ಶಿವ ಮಾರ್ಕಂಡೇಯನಿಗೆ ಪ್ರತ್ಯಕ್ಷ ಆಗ್ಬಿಟ್ಟು ವರ ಕೊಟ್ಟ, ಆದ್ರೆ ನನಗೆ ಕೊಡ್ಲಿಲ್ಲ ಕಣಪ್ಪ. ಅದಕ್ಕೆ ಶಿವನ ಹತ್ರ ಹೋಗಿ ವರ ಕೇಳೋಣ ಅಂತ ಓಡೋದ್ರೆ ಮಾರ್ಕಂಡೇಯನ ವರ ಕೊಟ್ಬಿಟ್ಟು ಡಣ್ಣಂತ ಮಾಯ ಆಗ್ಬಿಟ್ಟ ಕಣಪ್ಪ ಅಂತ ಹೇಳ್ತಾ ಇದ್ದೀನಿ. ಅವ್ರೇನ್ ಮಾಡ್ತಾರೆ ಈಗ? ಅವರು ನನ್ನ ಓಡಿಸಿದ್ದಾರ ದಾರಿನೇ, ಬಿಟ್ಟಿದ್ದಾರಿನೇ ಅದು. ಇವಾಗ ಏನ್ ಮಾಡ್ತಾರೆ? ಏನು ಮಾಡಕ್ಕಾಗ್ಲಿಲ್ಲ.
ಯಾಕೋ ಇದು ಎಲ್ಲಿಗೆ ಹೋಗುತ್ತೋ ಎಲ್ಲಿಗೆ ಮುಟ್ಟುತ್ತೋ ಅವನ ಹಣೆ ಬರ ಏನೋ ನನ್ನ ಹಣೆ ಬರ ಏನೋ ಅಂದ್ಕೊಂಡು ನಮ್ಮಪ್ಪ ಕರ್ಕೊಂಬಂದ್ರು. ನಾವಿಬ್ರೇ ಹೋಗಿದ್ದು ಆವತ್ತು. ಮುಂಚೆ ಹೋದಾಗ ಫ್ಯಾಮಿಲಿ ನಮ್ಮ ತಾಯಿ ಎಲ್ಲ ಬಂದಿದ್ದವರು. ಎರಡನೇ ಸತಿ ಹೋದಾಗ ಎಲ್ರಿಗೂ ಅವ್ರಿಗೂ ಈ ಎರಡನೇ ಸತಿ ನೋಡಕ್ಕೆ ಇಂಟ್ರೆಸ್ಟ್ ಇರಲ್ಲ, ಇರೋದು ಇಲ್ಲ. ಈಚೆ ಬಂದ್ವಿ, ಸರ್ಕಲಲ್ಲಿ ಲಿಂಗ ಮಾರ್ತಾ ಇದ್ರಲ್ಲಿ. ನಮ್ಮ ತಂದೆಗೆ ಏನನ್ನಿಸ್ತೋ ಆ ಲಿಂಗನ ಇದು ಪರ್ಚೇಸ್ ಮಾಡಿ ನನಗೆ ಕೊಟ್ಬಿಟ್ಟು, ನೋಡು ಇದು ಇಟ್ಕೊಂಬರಿ, ದಿವಸ ಇದಕ್ಕೆ ಪ್ರಾರ್ಥನೆ ಮಾಡು, ಜಪ ಮಾಡು, ಧ್ಯಾನ ಮಾಡು, ಪೂಜೆ ಮಾಡು, ಎಲ್ಲ ಮಾಡು, ಒಂದಲ್ಲ ಒಂದು ದಿವಸ ನಿನಗೆ ಶಿವ ವರ ಕೊಟ್ಟೆ ಕೊಡ್ತಾನೆ ಅಂತ. ಇವತ್ತಿಗೂ ಆ ಶಿವ ನನಗೆ ವರ ಕೊಡ್ತಾನೆ ಅಂತ ನಾನು ಕಾಯ್ತಾನೆ ಇದ್ದೀನಿ. ಅವನ್ ನನ್ನ ಕಾಯಿಸ್ತಾನೆ ಇದ್ದಾನೆ, ಬಿಡಲ್ಲ. ನಾನ್ ಸೋಲಲ್ಲ, ಅವನ್ ವರ ಕೊಡೋ ತನಕ ಶಿವನ್ ನಾನು ಬಿಡಲ್ಲ. ಇವತ್ತು ಆ ಲಿಂಗಕ್ಕೆ ನಮಸ್ಕಾರ ಮಾಡೇ ನಾನು ಇಲ್ಲಿಗೆ ಬಂದಿರೋದು. ಅವನ್ನ ಬೇಡ್ಕೊಂಡಿದ್ದೀನಿ, ಅವ್ರಿಗೆಲ್ಲ ಸಂತೋಷ ಆಗ್ಬೇಕಪ್ಪ, ನನ್ನಿಂದ ಅವ್ರಿಗೆ ಯಾರಿಗೂ ಬೇಜಾರು, ಒಂಥರ ಏನು ತೊಂದರೆ ಆಗಬಾರ್ದು. ಅವ್ರಿಗೆ ನಿಜವಾಗ್ಲೂ ಏನೋ ಸಮಥಿಂಗ್ ವಿ ಹ್ಯಾವ್ ಅಚೀವ್ಡ್ ಟುಡೇ. ಇವತ್ತೇನೋ ಒಂದು ಒಳ್ಳೇದು ನಡೀತು ನಮಗೆ, ನಾವು ಇದನ್ನು ನಿರೀಕ್ಷಣೆ ಮಾಡಿರಲಿಲ್ಲ. ಭಗವಂತ ನಮಗೊಂದು ಒಳ್ಳೆ ಅವಕಾಶ ಕೊಟ್ಟ ಅಂತ ಅವ್ರಿಗನ್ಸ್ಬೇಕು. ಆ ರೀತಿ ನನ್ನ ಮೂಲಕ ಮಾಡಿಸು ಅಂತ ಕೇಳ್ಕೊಂಡು ಬಂದಿದ್ದೀನಿ ನಾನು. ಮೈ ಗಾಡ್, ಸಮ್ಟೈಮ್ಸು ನನಗೇನು ಹೇಳಬೇಕು ಸೀರಿಯಸ್ ಆಗಿ ಗೊತ್ತಾಗ್ತಿಲ್ಲ ಸರ್. ನನಗೆ ಕಂಪ್ಲೀಟ್ ಪ್ರಶ್ನೆ ಕೇಳೋದು, ನೀವು ಹೇಳೋದಲ್ಲ, ಹೇಳೋದು ನಾನು. ಓ ಮೈ ಗಾಡ್ ದೇವ್ರೇ, ನಾನು ಹಿಂಗೆಲ್ಲ ಆಡಿಲ್ವಲ್ಲ ಪುಣ್ಯ. ನಾನು ಹಿಂಗೆಲ್ಲ, ನನಗೆ ಸಮ್ಟೈಮ್ಸ್ ಹಿಂಗೆಲ್ಲ ಇರಬೇಕು ಅಂತ ಅನ್ಸುತ್ತೆ. ತುಂಬ ಜನಕ್ಕೆ ಮೇ ಬಿ ನೀವು ಬದುಕ್ತಿರೋ ಬದುಕು ಎಷ್ಟೋ ಜನ ಅನ್ಕೊಂಡಿದ್ದಾರೆ ಅನ್ಸುತ್ತೆ, ನಾನು ಇದೇ ಥರ ಇರಬೇಕು ಅಂತ. ಇದ್ರಲ್ಲಿ ತಪ್ಪೇನೂ ಇಲ್ಲ, ನೀವು ಹೇಳ್ತಿರೋದ್ರಲ್ಲಿ, ನೀವು ಮಾಡ್ತಿರೋದ್ರಲ್ಲಿ, ಇದೆಲ್ಲ ರೈಟ್ ನನ್ನ ಪ್ರಕಾರ. ಇದೆಲ್ಲ ಯಾರು ಕಲ್ಪನೆನೂ ಮಾಡಕ್ಕಾಗಲ್ಲ, ಊಹಿಸಕ್ಕಾಗಲ್ಲ. ಒಬ್ರಿಗೆ ಈ ತರ ಬರೀ ಅಂತ ಹೇಳಿ ಬರ್ಸಕ್ಕಾಗಲ್ಲ. ಇದು ನಿಜವಾಗ್ಲೂ ನಡೆದಿರೋದು. ಬರ್ದಿರೋರು ಒಬ್ರು ಇದ್ದಾರೆ, ಯಾರು ಹೇಳಿ? ಭಗವಂತ. ಅವನು ಬರ್ದಿರೋದು, ಅದಕ್ಕೆ ಇದೆಲ್ಲ ನಡೀತಾ ಇರೋದು. ಅವನ ಆಣತಿಯಂತೆ, ಅವನ ಇಚ್ಛೆಯಂತೆ, ಅವನ್ ಏನು ಇಲ್ಲೂ ಬರೀತಾರಲ್ಲ ಯಾರು? ಬ್ರಹ್ಮ. ಅವನ ಕೈಲೇ ಅದನ್ನ ತಿದ್ದಕ್ಕೂ ಆಗಲ್ಲ, ಅಳಿಸಕ್ಕೂ ಆಗಲ್ಲ. ಬಟ್ ನನಗೂ ಒಂದೊಂದ್ಸತಿ ಅನ್ಸುತ್ತೆ ಇದೆಲ್ಲ ಸರಿ, ಈ ರೀತಿನೇ ಬ್ರಹ್ಮಗೆ ನಡಿಬೇಕು ಅಂತ. ಬ್ರಹ್ಮನ ಹಣೆಯಲ್ಲಿ ಬರೆದವ್ರು ಯಾರು ಅಂತ ನಿಮ್ಗೇನಾರು ಗೊತ್ತೇ? ಹೇಳಿ, ನೀವು ಹೇಳಿ. ನನಗೆ ಗೊತ್ತಿಲ್ಲ ಸರ್. ನನಗೀಗ ಅನಿಸ್ತಿದೆ, ನಾನು ಈ ಗುಂಪಿಗೆ ಸೇರೋದ ಪದ ನಾನು.